ಕಾಂಬಿನೇಷನ್ಗಳೇ ಹಾಗೆ. ಅವರು ಒಟ್ಟಿಗೆ ಸೇರಿದ್ರು ಅಂದ್ರೆ ಮುಗೀತು. ಆ ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ಚಿಂದಿ ಉಡಾಯಿಸುವುದು ಪಕ್ಕಾ ಅಂತಲೇ. ಟಾಲಿವುಡ್ನಲ್ಲಿ ಇಂತಹ ಜೋಡಿಗಳು ಸಾಕಷ್ಟು ಸಿಗ್ತವೆ. ಹಾಗೆಯೇ ಪ್ರತಿ ವರ್ಷನೂ ಹೊಸ ಹೊಸ ಕಾಂಬಿನೇಷನ್ ಅನ್ನ ಹುಟ್ಟು ಹಾಕ್ತಲೇ ಇರ್ತಾರೆ. ಅದರಲ್ಲಿ ನಿರ್ದೇಶಕ ಅನಿಲ್ ರವಿಪುಡಿ ಕೂಡ ಒಬ್ರು. ಇವರು ಇಂತಹ ಕಾಂಬಿನೇಷನ್ ಹುಟ್ಟು ಹಾಕೋದ್ರಲ್ಲಿ ಎಕ್ಸ್ಪರ್ಟ್. ಅರೆ, ಅದು ಯಾವ ಸಿನಿಮಾ ಅಂತೀರಾ? ಈ ಸ್ಟೋರಿ ನೋಡಿ. ಟಾಲಿವುಡ್ನಲ್ಲಿ ಮತ್ತೊಂದು ಕಾಂಬಿನೇಷನ್, ಮತ್ತೆ ವಿಕ್ಟರಿ ಆಟ ಶುರು. ವೆಂಕಟೇಶ್ ಜೊತೆ ನಂದಮೂರಿ ಕಲ್ಯಾಣ್ ರಾಮ್. ಏನಿದು ಸ್ಟೋರಿ ಕಹಾನಿ? ಎಸ್, ಮೆಗಾಸ್ಟಾರ್ ಚಿರಂಜೀವಿ, ವಿಕ್ಟರಿ ವೆಂಕಟೇಶ್ ಇಬ್ಬರನ್ನು ಒಟ್ಟಿಗೆ ಸೇರಿಸಿದ ನಿರ್ದೇಶಕ ಇವರು. ಇಂತಹ ಅಪರೂಪದ ಕಾಂಬಿನೇಷನ್ ಅನ್ನ ಕಣ್ತುಂಬಿಕೊಳ್ಳುವುದಕ್ಕೆ ತೆಲುಗು ಪ್ರೇಕ್ಷಕರು ಕೂಡ ಸಿಕ್ಕಾಪಟ್ಟೆ ಇಷ್ಟಪಡ್ತಾರೆ. ಹೀಗಾಗಿ ಅನಿಲ್ ರವಿಪುಡಿ ಕಾಂಬಿನೇಷನ್ ಸಿನಿಮಾಗಳನ್ನೇ ಹೆಚ್ಚಾಗಿ ನಿರ್ದೇಶನ ಮಾಡ್ತಾರೆ. ಈಗ ಮತ್ತೊಂದು ಕಾಂಬಿನೇಷನ್ ಮೂಲಕ ವಾಪಸ್ ಬರ್ತಿದ್ದಾರೆ. ಹೌದು, ಅನಿಲ್ ರವಿಪುಡಿ ತಮ್ಮ ಫೇವರೆಟ್ ಆಕ್ಟರ್ ವಿಕ್ಟರಿ ವೆಂಕಟೇಶ್ ಜೊತೆ ಮತ್ತೊಂದು ಸಿನಿಮಾ ಮಾಡ್ತಿದ್ದಾರೆ. ಇತ್ತೀಚೆಗೆ ಹೈದರಾಬಾದ್ನಲ್ಲಿ ಈ ಸಿನಿಮಾ ಸೆಟ್ಟೇರಿದೆ. ಒಂದರ ಹಿಂದೊಂದು ಸೂಪರ್ ಹಿಟ್ ಸಿನಿಮಾಗಳನ್ನ ನೀಡುತ್ತಾ ಬಂದಿದ್ದಾರೆ. ಹೀಗಾಗಿ ಈ ಸಿನಿಮಾ ಬಗ್ಗೆ ಕುತೂಹಲ ದುಪ್ಪಟ್ಟಾಗಿದೆ. ಅದಕ್ಕೆ ಕಾರಣ ಸಿನಿಮಾದ ಸ್ಟಾರ್ ಕಾಸ್ಟ್. ಇನ್ನು ಈ ಬಾರಿ ವಿಕ್ಟರಿ ವೆಂಕಟೇಶ್ ಜೊತೆ ನಂದಮೂರಿ ಕುಟುಂಬದ ಹೀರೋ ಸೇರಿಕೊಂಡಿದ್ದಾರೆ. ವೆಂಕಟೇಶ್ಗೆ ಜೊತೆಯಾಗಿ ನಂದಮೂರಿ ಕಲ್ಯಾಣ್ ರಾಮ್ ನಾಯಕನಾಗಿ ನಟಿಸುತ್ತಿದ್ದಾರೆ. ಇಷ್ಟೇ ಅಲ್ಲದೆ ಇವರಿಬ್ಬರೊಂದಿಗೆ ಇಬ್ಬರು ನಾಯಕಿಯರು ಕೂಡ ಇದ್ದಾರೆ. ಬಹುಭಾಷಾ ನಟಿ ಕೀರ್ತಿ ಸುರೇಶ್ ಹಾಗೂ ಕೃತಿ ಶೆಟ್ಟಿ ಈ ಸಿನಿಮಾದಲ್ಲಿ ನಾಯಕಿಯರಾಗಿ ನಟಿಸುತ್ತಿದ್ದಾರೆ. ಹೌದು, ಅನಿಲ್ ರವಿಪುಡಿ ನಿರ್ದೇಶನದ ಈ ಹೊಸ ಸಿನಿಮಾದ ಮುಹೂರ್ತದಲ್ಲಿ ನಿರ್ಮಾಪಕ ದಿಲ್ ರಾಜು ಹಾಗೂ ಸುರೇಶ್ ವಿಶೇಷ ಅತಿಥಿಗಳಾಗಿ ಆಗಮಿಸ್ತಾ ಇದ್ರು. ಈ ವೇಳೆ ಸಿನಿಮಾದ ಸ್ಕ್ರಿಪ್ಟ್ ಅನ್ನ ನಿರ್ದೇಶಕ ಅನಿಲ್ ರವಿಪುಡಿ ಮತ್ತು ನಿರ್ಮಾಪಕ ಸಾಹು ಗರಪತಿರವರಿಗೆ ಹಸ್ತಾಂತರ ಮಾಡಿದ್ರು. ಹೈದರಾಬಾದ್ನಲ್ಲಿ ನಡೆದ ಅದ್ದೂರಿ ಮುಹೂರ್ತ ಸಮಾರಂಭದಲ್ಲಿ ವಿಕ್ಟರಿ ವೆಂಕಟೇಶ್, ಕಲ್ಯಾಣ್ ರಾಮ್, ಕೀರ್ತಿ ಸುರೇಶ್ ಮತ್ತು ಕೃತಿ ಶೆಟ್ಟಿ ಭಾಗವಹಿಸಿದ್ರು. ಈ ವೇಳೆ ಈ 4 ಮಂದಿ ನಟಿಸಿರುವ ಮೊದಲ ಶಾಟ್ಗೆ ಅಲ್ಲು ಅರವಿಂದ್ ಕ್ಲಾಪ್ ಮಾಡಿದ್ರು. ಸುರೇಶ್ ಬಾಬು ಕ್ಯಾಮೆರಾ ಸ್ವಿಚ್ ಆನ್ ಮಾಡಿದ್ರೆ ಖ್ಯಾತ ನಿರ್ಮಾಪಕ ಕೆ ರಾಘವೇಂದ್ರ ರಾವ್ ಕಾರ್ಯಕ್ರಮದಲ್ಲಿ ಅತಿಥಿಯಾಗಿ ಆಗಮಿಸಿದ್ರು. ಎಸ್, ಶೈನ್ ಸ್ಕ್ರೀನ್ಸ್ ಬ್ಯಾನರ್ಸ್ ನಲ್ಲಿ ಸಾಹು ಗರಪತಿ ಈ ಸಿನಿಮಾವನ್ನ ನಿರ್ಮಿಸಿದ್ದಾರೆ. ಈ ಪ್ರಾಜೆಕ್ಟ್ ಅನ್ನ ಸುರೇಶ್ ಪ್ರೊಡಕ್ಷನ್ಸ್, ಅರ್ಚನಾ ಮತ್ತು ಜಿ ಸ್ಟುಡಿಯೋಸ್ ಪ್ರಸ್ತುತಪಡಿಸ್ತಾ ಇದೆ. ಇನ್ನ ಈ ಸಿನಿಮಾ ಪಕ್ಕಾ ಕಾಮಿಡಿ ಎಂಟರ್ಟೈನರ್ ಆಗಿದ್ದು 2027ರ ಸಂಕ್ರಾಂತಿಗೆ ಈ ಸಿನಿಮಾ ಬಿಡುಗಡೆ ಮಾಡುವುದಕ್ಕೆ ನಿರ್ಧಾರ ಮಾಡಲಾಗಿದೆ. ಜಿ.ವಿ. ಪ್ರಕಾಶ್ ಕುಮಾರ್ ಸಂಗೀತ ನೀಡುತ್ತಾ ಇದ್ದು, ಸಮೀರ್ ರೆಡ್ಡಿ ಕ್ಯಾಮೆರಾ ವರ್ಕ್, ತಮ್ಮೀರ್ ರಾಜು ಎಡಿಟಿಂಗ್ ಮಾಡ್ತಿದ್ದಾರೆ. ಓಂ, ಇದೊಂದು ಪವರ್ಫುಲ್ ಟೈಟಲ್. ಕನ್ನಡ ಚಿತ್ರರಂಗಕ್ಕಂತೂ ಅದೃಷ್ಟದ ಶೀರ್ಷಿಕೆ ಅಂತಲೇ ಹೇಳಬಹುದು. ಶಿವಣ್ಣ ಉಪೇಂದ್ರ ಕಾಂಬಿನೇಷನ್ ಸ್ಯಾಂಡಲ್ವುಡ್ಗೊಂದು ಎವರ್ ಗ್ರೀನ್ ಸಿನಿಮಾ ಕೊಟ್ಟಿದೆ. ಇದು ಟೈಟಲ್ ಇಟ್ಕೊಂಡು ಹಲವು ಸಿನಿಮಾಗಳು ಬೇರೆ ಬೇರೆ ಭಾಷೆಯಲ್ಲೂ ಕೂಡ ಬಂದಿವೆ. ಕೆಲವು ಗೆದ್ದಿವೆ, ಸಾಕಷ್ಟು ಸಿನಿಮಾಗಳು ಸೋತಿವೆ. ಆದ್ರೆ ಈಗ ಅದೇ ಟೈಟಲ್ ನಲ್ಲಿ ಮತ್ತೊಂದು ಸಿನಿಮಾ ಬರ್ತಾ ಇದೆ. ಅರೆ, ಯಾವುದು ಆ ಸಿನಿಮಾ? ಎಲ್ಲಿದೆ ಸ್ಟೋರಿ? ಮತ್ತೊಂದು ಓಂ. ಆದ್ರೆ ಇದು ಅದಲ್ಲ. ಇದು ಧನುಷ್ 55ನೇ ಸಿನಿಮಾ. ತಮಿಳಿನಲ್ಲಿ ಧನುಷ್ ಹೊಸ ಸಿನಿಮಾದ ಟೈಟಲ್ ರಿವೀಲ್. ಏನಿದು ಕಹಾನಿ? ತಮಿಳಿನಲ್ಲಿ ಧನುಷ್ ರವರ ಹೊಸ ಸಿನಿಮಾದ ಟೈಟಲ್ ರಿವೀಲ್ ಆಗಿದೆ. ಬಹುತಾರಾಂಗಣದ ಈ ಸಿನಿಮಾಗೆ ಓಂ ಅಂತ ಟೈಟಲ್ ಇಡಲಾಗಿದೆ. ಧನುಷ್ ಫುಲ್ ಮಾಸ್ ಅವತಾರದಲ್ಲಿ ದರ್ಶನ ಕೊಟ್ಟಿದ್ದಾರೆ. ಈ ಗ್ಯಾಪ್ ನಲ್ಲಿ ಕನ್ನಡದ ಸಿನಿಪ್ರಿಯರು ಶೀರ್ಷಿಕೆ ಕೇಳಿದ ಕೂಡಲೇ ಓಂ ಕಡೆಗೆ ಒಮ್ಮೆ ಹೋಗಿ ಬಂದಿದ್ದಾರೆ. ಆದ್ರೆ ಇದು ಕನ್ನಡದ ಓಂಗೆ ಸಂಬಂಧವಿಲ್ಲ. ಇದು ತಮಿಳಿನ ಓಂ. ಎಸ್, ಶಿವಕಾರ್ತಿಕೇಯನ್ ವೃತ್ತಿ ಬದುಕಿಗೆ ಅಮರನ್ ಅಂತಹ ಮೆಗಾ ಹಿಟ್ ಕೊಟ್ಟ ರಾಜ್ಕುಮಾರ್ ಪೇರಿಯಾಸ್ವಾಮಿ ಈ ಸಿನಿಮಾವನ್ನ ನಿರ್ದೇಶನ ಮಾಡಿದ್ದಾರೆ. ಈ ಬಾರಿ ತಮಿಳಿನ ಸ್ಟಾರ್ ಹೀರೋ ಧನುಷ್ ಜೊತೆ ಕೈ ಜೋಡಿಸಿದ್ದಾರೆ. ಅಂದಹಾಗೆ ಇದು ಧನುಷ್ ನಟನೆಯ 55ನೇ ಸಿನಿಮಾ ಅನ್ನೋದು ವಿಶೇಷ. ಒಂದ್ ಕಡೆ ಓಂ ಟೈಟಲ್, ಇನ್ನೊಂದು ಕಡೆ ಮಾಸ್ ಗ್ಲಿಮ್ಸ್ ನೋಡಿ ಫ್ಯಾನ್ಸ್ ಖುಷಿ ಪಟ್ಟಿದ್ದಾರೆ. 2 ವರ್ಷಗಳ ಹಿಂದೆಯಷ್ಟೇ ತಮಿಳಿನಲ್ಲಿ ಅಮರನ್ ಅನ್ನೋ ಸಿನಿಮಾ ಬಾಕ್ಸ್ ಆಫೀಸ್ ನಲ್ಲಿ ದಾಖಲೆಯನ್ನ ಬರೆದಿತ್ತು. ಶಿವಕಾರ್ತಿಕೇಯನ್ರ ಕರಿಯರ್ಗೆ ದೊಡ್ಡ ಹಿಟ್ ಕೊಟ್ಟಿತ್ತು. ಸುಮಾರು 300 ಕೋಟಿ ರೂಪಾಯಿಗೂ ಅಧಿಕ ಕಲೆಕ್ಷನ್ ಮಾಡಿತ್ತು. ಈ ಸಿನಿಮಾದ ಯಶಸ್ಸಿನ ಬಳಿಕ ಓಂಗೆ ಕೈ ಹಾಕಿದ್ರು. ಧನುಷ್ ಜೊತೆ ಸಿನಿಮಾ ಮಾಡೋದಕ್ಕೆ ರೆಡಿ ಆದ್ರು. ಆ ಸಿನಿಮಾ ಗ್ಲಿಮ್ಸ್ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಸದ್ದು ಮಾಡ್ತಾ ಇದೆ. ಹೌದು, ಓಂ ಸ್ಮಾಲ್ ಬಜೆಟ್ ಸಿನಿಮಾ ಅಲ್ಲ. ಧನುಷ್ ಪ್ರಮುಖ ಪಾತ್ರದಲ್ಲಿ ನಟಿಸುತ್ತಿದ್ದಾರೆ.
ಇವರೊಂದಿಗೆ ಮಲಯಾಳಂನ ಮೆಗಾಸ್ಟಾರ್ ಮಮ್ಮುಟ್ಟಿ ಕೂಡ ವಿಶೇಷ ಪಾತ್ರದಲ್ಲಿ ಮತ್ತೆ ತಮಿಳು ಸಿನಿಮಾದಲ್ಲಿ ಕಾಣಿಸಿಕೊಂಡಿದ್ದಾರೆ. ಇವರಿಬ್ಬರ ಜೊತೆ ಸಾಯಿ ಪಲ್ಲವಿ, ಶ್ರೀಲೀಲಾ ನಾಯಕಿಯರಾಗಿ ನಟಿಸುತ್ತಿದ್ದಾರೆ. ಈ ಸಿನಿಮಾವನ್ನ ಧನುಷ್ ಅವರ ವಂಡರ್ ಬಾರ್ ಫಿಲ್ಮ್ಸ್ ಸಂಸ್ಥೆಯೇ ನಿರ್ಮಾಣ ಮಾಡ್ತಾ ಇದೆ. ಮಾಸ್ ಟೀಸರ್ ರಿಲೀಸ್ ಆದ್ಮೇಲೆ ಸಿನಿಮಾ ಮೇಲೆ ನಿರೀಕ್ಷೆ ಇನ್ನಷ್ಟು ಹೆಚ್ಚಾಗಿದೆ. ಎಸ್, ಧನುಷ್ ಓಂ ಸಿನಿಮಾದ ಗ್ಲಿಮ್ಸ್ ರಿಲೀಸ್ ಆಗ್ತಾ ಇದ್ದಂತೆ ಸಿನಿ ಪ್ರಿಯರಿಗೆ ಕುತೂಹಲ ಮೂಡಿಸಿದೆ. ಯಾಕಂದ್ರೆ ರಾಜ್ಕುಮಾರ್ ಪೇರಿಯಸ್ವಾಮಿ ಈ ಹಿಂದೆ ನಿರ್ದೇಶಿಸಿದ ಅಮರನ್ ಕೂಡ ನೈಜ ಘಟನೆಯನ್ನ ಆಧರಿಸಿದ ಸಿನಿಮಾ ಆಗಿತ್ತು. ಹೀಗಾಗಿ ಓಂ ಸಿನಿಮಾ ಕೂಡ ರಿಯಲ್ ಲೈಫ್ ಸ್ಟೋರಿ ಅಂತ ಅಂದಾಜಿಸಲಾಗ್ತಾ ಇದೆ. ಇದು ಆಂಧ್ರ ಪ್ರದೇಶದಲ್ಲಿ ರಕ್ತ ಚಂದನ ಸಾಗಣೆ ಪ್ರಕರಣದ ಹಿನ್ನೆಲೆಯಲ್ಲಿ ನಡೆದಿದ್ದ ನೈಜ ಘಟನೆಗಳನ್ನ ಆಧರಿಸಿದೆ ಅನಿಸುತ್ತೆ. ಹೀಗಾಗಿ ಈ ಸಿನಿಮಾ ಕೂಡ ಅಮರನ್ನಂತೆ ಬಾಕ್ಸ್ ಆಫೀಸ್ ನಲ್ಲಿ ಇತಿಹಾಸ ಸೃಷ್ಟಿಸುತ್ತಾ ಅಂತ ಎದುರು ನೋಡಲಾಗ್ತಿದೆ. ಹೌದು, ಧನುಷ್ ಆಯ್ಕೆ ಮಾಡಿಕೊಳ್ಳುವ ಕಥೆಗಳು ಯಾವಾಗ್ಲೂ ಸ್ಪೆಷಲ್ ಆಗಿಯೇ ಇರುತ್ತವೆ. ರಿಯಲಿಸ್ಟಿಕ್ ಸ್ಟೋರಿಗಳನ್ನೇ ಹೆಚ್ಚಾಗಿ ಆಯ್ಕೆ ಮಾಡಿಕೊಳ್ತಾರೆ. ಹೀಗಾಗಿ ಇವರ ಸಿನಿಮಾಗಳಿಗೆ ದೊಡ್ಡ ಫ್ಯಾನ್ ಫಾಲೋಯಿಂಗ್ ಇದೆ. ಆದ್ರೆ ಈಗಿನ ಇವರ ಸಿನಿಮಾಗಳು ಯಾಕೋ ಬಾಕ್ಸ್ ಆಫೀಸ್ ನಲ್ಲಿ ಸದ್ದು ಮಾಡ್ತಿಲ್ಲ. ಬಿಡುಗಡೆಗೂ ಮುನ್ನ ದೊಡ್ಡ ಮಟ್ಟದ ನಿರೀಕ್ಷೆ ಹುಟ್ಟು ಹಾಕಿದ್ರು ಬಾಕ್ಸ್ ಆಫೀಸ್ ನಲ್ಲಿ ದೊಡ್ಡ ಕಲೆಕ್ಷನ್ ಮಾಡುವಲ್ಲಿ ಸೋಲ್ತಾ ಇದೆ. ಹೀಗಾಗಿ ಓಂ ಗೆಲ್ಲಲೇಬೇಕಾದ ಅನಿವಾರ್ಯತೆ ಇದೆ. ಫಿಲ್ಮಿ ಬಜಾರ್ನಲ್ಲಿ ಈಗ ಚಿಕ್ಕದೊಂದು ಬ್ರೇಕ್.